ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ. ಇಷ್ಟೊಂದು ಉರಿ ಬಿಸಿಲಲ್ಲಿ ನನ್ನ ಮಗಳು ಏನ್ ಮಾಡ್ತಿದ್ದಾಳಲ್ಲಿ? ಮಗಳೇ, ಓ ಅಮ್ಮ ಬಾ. ಅಲ್ಲ ಮಗಳೇ, ಇಷ್ಟೊಂದು ಉರಿ ಬಿಸಿಲಲ್ಲಿ ಏನ್ ಮಾಡ್ತಿದ್ಯಾ ಇತ್ಲಲ್ಲಿ? ಅಯ್ಯೋ, 3 ದಿನ ನಾನು ಬರ್ತಡೇ ತಯಾರಿನೇ ಆಗ್ಬಿಟ್ಟಿತ್ತು ಅಮ್ಮ. ಇತ್ಲ ಕಡೆ ಬಂದು ಗಿಡಗಳನ್ನೇ ನೋಡಿರ್ಲಿಲ್ಲ. ಬೆಳಿಗ್ಗೆ ತಾನೇ ಬಂದು ನೀರು ಹಾಕ್ಬಿಟ್ಟು ಅದೇ ಇವಾಗ ಹೆಂಗಿದಾವೆ ಅಂತ ನೋಡಕ್ ಬಂದೆ. ಸ್ವಲ್ಪ ಎಲ್ಲ ಗಿಡಗಳು ಸಗಣಿನೂ ತಂದು ಹಾಕ್ಬೇಕು. ಎಲ್ಲ ಬಾಡು ಹೋಗ್ಬಿಟ್ಟವೆ 3 ದಿನದಿಂದ ನೀರಿಲ್ಲ ಅಂತ. ಇದಿಲ್ಲದ್ದು ಮಾಲ, ಇವತ್ತೇನೋ ಮಳೆ ಬರಂಗಿದೆ. ಮೇಲಾಗಿ ಸ್ವಲ್ಪ ಒಣಗಿರೋ ಬಟ್ಟೆಗಳನ್ನೆಲ್ಲ ತಂದ್ಬಿಡು ಅಂತ ಹೇಳ್ಬೇಕು. ನಂಗೋ ಮಂಡಿ ಆಗದೇ ಇಲ್ಲ ಮೆಟ್ಲತ್ತಕ್ಕೆ. ಇದೆಲ್ಲಿ ಇವಳು? ಏನೋ ಅವ್ವ ಮಗಳು ಮಾತಾಡ್ತಾ ನಿಂತವ್ರೆ. ಮಗಳೇ, ನೀನು ಈ ಮನೆಗೆ ಸೊಸೆನೇ ಇಲ್ಲ ಮನೆ ಕೆಲಸದವಳ? ಏನಮ್ಮ ಹಿಂಗ್ ಕೇಳ್ತಾ ಇದೀಯಾ? ನಾನು ಈ ಮನೆಗೆ ಹಿರಿ ಸೊಸೆ. ಓಹೋ ಹೋ ಹೋ ಹೋ, ನಾನು ಬೀಗ್ತಿ ಏನೋ ಮಗಳ ಕಿವಿಗೆ ತುತ್ತೂರಿ ಉತ್ತವಳೆ. ನಿಂತ್ಕೊಂಡು ಕೇಳಿಸ್ಕೊತೀನಿ ಅದೇನು ಹೇಳ್ತಾವಳೆ ಅಂತ. ಅಲ್ಲ ಮಗಳೇ, ನಾ ಫೋನಲ್ಲಿ ಏನೇನು ಹೇಳ್ಕೊಡ್ತಾ ಇದ್ದೆ ಅದನ್ನ ನೀನೊಂದು ಫಾಲೋನೇ ಮಾಡ್ತಾ ಇಲ್ವಲ್ಲ. ಈ ಪಾಟಿ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿದೀಯಲ್ಲ, ನಿನ್ನ ಸ್ಕಿನ್ನು ಟ್ಯಾನ್ ಆಗಲ್ವಾ? ಬಾ ಕೂತ್ಕೊಳ್ಳೋಣ ನೆರಳಲ್ಲಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅಮ್ಮ, ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು, ಹಾಕ್ಬಿಟ್ಟು ಬರ್ತೀನಿ ನೀರು. ಅಯ್ಯೋ, ಸ್ವಲ್ಪ ತಂಪಾದ್ಮೇಲೆ ಹಾಕುವೆ ಬಾಯಿಲಿ. ಈ ನನ್ನ ಬೀಗ್ತಿ ಏನು ಚಾಡಿ ಹೇಳ್ಕೊಡಕ್ಕೆ ಹೋಯ್ತಾ ಇದ್ದಾಳೆ ಮಗಳಿಗೆ. ಒಸಿ ಕೇಳಿಸ್ಕೊಳ್ಳವ ಇರು. ಅಮ್ಮ ಏನು? ಅಲ್ಲ ಮಗಳೇ, ನೀನು ಈ ಮನೆಗೆ ಹಿರಿ ಸೊಸೆ ಹೆಂಗಿರ್ಬೇಕು? ನೀನು ಇಡೀ ಮನೆ ಅಧಿಕಾರ ನಿನ್ನ ಕೈಲಿ ಇಟ್ಕೊಂಡು ಎಲ್ಲರ ಕೈಲೂ ಕೆಲಸ ಮಾಡಿಸ್ಬೇಕು. ಅಂಥದ್ರಲ್ಲಿ ಗಿಡಗಳಿಗೆ ನೀರು ಹಾಕೊಂಡು ನಿಂತಿದೆಯಲ್ಲ ಅವಳೆ ಕೆಲಸದವಳಂಗೆ. ನನ್ನ ಮೊಮ್ಮಗ ನಿಂತಿ ಮಾಲಾಶ್ರೀ ಇದೆಲ್ಲೋದ್ಲು? ಅವಳ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ನಾನು. ನನ್ನ ಸೊಸೆ ಶಾಂತಿ ಏನು ನೋಡ್ತಾ ನಿಂತವಳೆ ಈ ಕಂಬದ ಮರೆಯಲ್ಲಿ? ಓ, ಇವಳು ಮಾಲಾಶ್ರೀ ಅವ್ರ ಅವ್ವ ಅಲ್ವಾ? ಏನು ಹೇಳ್ಕೊಡ್ತಾವಳೆ ಮಗಳಿಗೆ? ಅಲ್ಲ, ನನ್ನ ಬೀಗ್ತಿ ಎಂತ ಮನ್ಮುರ್ಕಿ ಇರಬೇಕು. ಹೆಂಗೆ ಅಧಿಕಾರ ಚಲಾಯಿಸು ಮನೆ ಮಂದಿ ಮೇಲೆಲ್ಲ ಅಂತ ಹೇಳ್ಕೊಡ್ತಾಳಲ್ಲ. ಹೇಳಿ ಹೇಳಿ, ಇನ್ನು ಏನೇನು ಹೇಳ್ತಾಳೋ ಹೇಳಿ. ನನ್ನ ಸೊಸೆ ಈ ಕಡೆಯಿಂದ ಏನೇನು ಉತ್ತರ ಕೊಡ್ತಾಳೋ ಕೊಡ್ಲಿ, ಎಲ್ಲನೂ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊತೀನಿ. ಅಮ್ಮ, ನೀನು ಯಾಕೆ ನನ್ನ ಗಂಡನ ಮನೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊತೀಯ? ನೀನು ಹೇಳಿದ್ರು ನೀ ಹೇಳಿಲ್ಲ ಅಂದ್ರೂ ಈ ಮನೆಗೆ ನಾನೇ ಇರಿ ಸೊಸೆ. ನಮ್ಮ ಅತ್ತೆ ಮಾವ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನೀನು ಯಾಕೆ ಹಿಂಗೆ ಅನ್ಕೋತಾ ಇದೀಯಾ? ಅಯ್ಯೋ ಮಗಳೇ, ನೀನನ್ನು ಚಿಕ್ಕವಳು ಕಣವ. ಸಂಸಾರ ಅಂದ್ರೆ ಏನು ಗೊತ್ತು ನಿಂಗೆ? ಸಂಸಾರ ಅಂದ್ರೆ ಸಾಗರ ಇದ್ದಂಗೆ. ಅಲ್ಲಿ ಕೆಲವು ಸೂತ್ರಗಳು ತಿಳ್ಕೋಬೇಕು, ಇಲ್ಲಾಂದ್ರೆ ಸಂಸಾರ ಮಾಡೋಕ್ಕಾಗಲ್ಲ ಮಗಳೇ. ಮಿಟುಕ್ಲಾಡಿ ಏನೋ ಸಂಸಾರ ಸೂತ್ರಗಳು ಹೇಳ್ಕೊಡ್ತಾಳೆ ಮಗಳಿಗೆ. ಅದೇನೇನು ಹೇಳ್ತಾಳೋ ನಾನು ಕೇಳ್ತೀನಿ. ಏನು ಸಂಸಾರ ಸೂತ್ರಗಳ? ಹಾಗಂದ್ರೇನಮ್ಮ? ನೋಡು ಮಗಳೇ, ಒಂದು ಮನೆಗೆ ಹೆಂಗೆ 8 ದಿಕ್ಕು ನೋಡಿ ಮನೆ ಕಟ್ತಾರೋ ಹಂಗೆ 8 ಸೂತ್ರಗಳನ್ನ ನಾವು ಪಾಲನೆ ಮಾಡಿಕೊಂಡು ನಮ್ಮ ಸಂಸಾರನ ಗಟ್ಟಿಯಾಗಿ ಕಟ್ಕೋಬೇಕು. ಇದೇನಿದು 8 ಸೂತ್ರಗಳು? ನಾನು 70-80 ವರ್ಷ ಸಂಸಾರ ಮಾಡಿ ಸತ್ತೋಗಿದ್ದೀನಿ. ನಾನು ಯಾವ ಸೂತ್ರನೂ ಪಾಲನೆ ಮಾಡಲಿಲ್ವೇ? ಸಂಸಾರ ಸೂತ್ರನ? ಇದ್ಯಾವುದಪ್ಪ ಇದು ಹೊಸ ಸೂತ್ರ? ನಮ್ಮ ಅಮ್ಮನೂ ನಂಗೆ ಹೇಳ್ಕೊಟ್ಟಿಲ್ಲ. ಮದುವೆಯಾಗಿ ನನ್ನ ಗಂಡನ ಮನೆಗೆ ಬಂದಾಗ ನಮ್ಮ ಅತ್ತೆನೂ ನಂಗೆ ಹೇಳ್ಕೊಟ್ಟಿಲ್ಲ. ಇವಳೇನೋ ಹೊಸ ಸೂತ್ರ ಗೀತ್ರ ಅನ್ಕೊಂಡು ರೈಲು ಬಿಡ್ತಾವಳಲ್ಲ ನನ್ನ ಬೀಗ್ತಿ. ಮಗಳೇ, ಒಂದೊಂದಾಗಿ ಹೇಳ್ತೀನಿ, ಎಲ್ಲನೂ ಕರೆಕ್ಟಾಗಿ ಕೇಳಿಸ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗ್ಬೇಕು, ಆಯ್ತಾ? ಅದೇನೇನು ಹೇಳ್ತೀಯ ಹೇಳು, ನಾನು ಕೇಳಿಸ್ಕೊಳಕ್ಕೆ ನಿಂತಿದ್ದೀನಿ. ಆಯ್ತು ಹೇಳಮ್ಮ. ಸೂತ್ರ ನಂಬರ್ 1, ನೀನು 5:30-6 ಗಂಟೆಗೆ ಎದ್ದೇಳಬಾರ್ದು. ನಿಮ್ಮ ಅತ್ತೆ ಮಾವ ಎಷ್ಟಾರು ಬಂದು ಕಿರ್ಚ್ಕೊಳ್ಳಿ ಆಚೆ ನಿಂತ್ಕೊಂಡು, ಕಿವಿಗೆ ದಿಂಬಾಕೊಂಡು ಕೇಳಿಸ್ದಂಗೆ ಸುಮ್ಮನೆ ಮಲ್ಕೋಬೇಕು, ಆಯ್ತಾ? ಮನೆಯವ್ರಿಗೆಲ್ಲ ತಿಂಡಿ ಏನು ನೀನು ಬಂದು ಮಾಡ್ತೀಯೇನೆ? ನಿನ್ನ ಬಾಯಿ ಮಣ್ಣು ಹಾಕರೆ ಹೆಂಗೆ ಹೇಳ್ಕೊಡ್ತಾಳೆ ನೋಡು ಮಗಳಿಗೆ. ಅಮ್ಮ, ಏನು ಹೇಳ್ತಿದ್ದೀಯ ನೀನು? ನಾನು 6 ಗಂಟೆಗೆ ದಿನದ ಕೆಲಸಗಳೆಲ್ಲ ಹೆಂಗಾಗ್ತವೆ? ಎದ್ದು ಅಜ್ಜನಿಗೆ ಕಾಫಿ ಕೊಡಬೇಕು, ಅತ್ತೆ ಮಾವನಿಗೆ ಕಾಫಿ ಕೊಡಬೇಕು, ತಿಂಡಿ ಮಾಡಬೇಕು, ಚಿಂಟನ್ ರೆಡಿ ಮಾಡಬೇಕು. ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ? ಯಾಕೆ ಮಗಳೇ, ಎಲ್ಲನೂ ನೀನೇ ಮಾಡಬೇಕು? ನೀನು ಬರೋಕ್ಕಿಂತ ಮುಂಚೆ ನಿಮ್ಮ ಅತ್ತೆ ಮಾಡ್ತಾ ಇರ್ಲಿಲ್ವ ಎಲ್ಲನೂ? ಏನು ಹಣ್ಣನ್ನು ಮುತ್ತಿಯಾಗಿ ಮೂಲೆ ಸೇರ್ಕೊಂಡು ಕೂತಿದ್ದಾರ ನಿಮ್ಮ ಅತ್ತೆ? ಒಳ್ಳೆ ತಿಂದು ತಿಂದು ಹೆಂಗೆ ಒಳ್ಳೆ ಗುಂಡ್ಗವ್ರೆ ನೋಡು. ಬೆಳಿಗ್ಗೆನ ತಿಂಡಿ ಬೆಳಿಗ್ಗೆನ ಕೆಲಸ ಎಲ್ಲ ಅವರೇ ಮಾಡ್ಕೊತಾರೆ ಬಿಡು. ನೀಸು ಮಲ್ಕವ 9 ಗಂಟೆವರೆಗೆ. ಅಯ್ಯೋ ಅಯ್ಯೋ, ಹೆಂಗಂತವ್ ನೋಡು, ತಿಂದು ತಿಂದು ಗುಂಡ್ಗಿದ್ದೀನಿ ಅಂತ. ನಿನ್ನ ಕಣ್ಣಿಗೆ ಮಣ್ಣು ಹಾಕಾರ. ಅಯ್ಯೋ, ಇವಳು ದೃಷ್ಟಿನೇ ತಾಗ್ಬಿಡ್ತೋ ಏನೋ. ಬೆಳಗಿಂದ ಒಂಥರ ಸುಸ್ತಾಗ್ತಾ ಇದೆ ನನಗೆ. ಸರಿ, 2ನೇ ಸೂತ್ರ ಏನು ಅಂತ ಹೇಳಮ್ಮ. ಸೂತ್ರ ನಂಬರ್ 2, ನೀನು ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತೀಯಲ್ಲ ಮಗಳೇ, ಅವಾಗ ಸುಮ್ಮನೆ ಕತ್ತೆ ಥರ ದುಡಿಬೇಡ. ಎಡದ ಕೈಲಿ ಬಲದ ಕೈಲಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಪಿಸ್ತನ ತಿಂತಾ ಇರಬೇಕು. ನಿಂಗೆ ಆರೋಗ್ಯಕ್ಕೂ ಒಳ್ಳೇದು. ಆದರೆ ನೀನು ತಿನ್ನೋದು ನಿಮ್ಮ ಅತ್ತೆ ಗೊತ್ತಾಗಬಾರ್ದು, ಆಯ್ತಾ? ಅವ್ವ,
ಸ್ವೀಟ್ ಗಿಟ್ ಮಾಡಿದ್ರೆ ಇರ್ಲಿ ಅಂತ ಎಲ್ಲನೂ ತರಿಸಿ ಮಡಗಿರ್ತೀನಿ. ಇವಳು ಒಯ್ತಾ ಬತ್ತ ಅದನ್ನೆಲ್ಲ ತಿಂದರೆ ಮನೇನ ಗೂಡ್ಸಿ ಗುಣ್ಣಾಂತರ ಮಾಡಿಬಿಡ್ತಾಳೆ ಅಷ್ಟೇ. ಅಲ್ಲಮ್ಮ, ದ್ರಾಕ್ಷಿ ಗೋಡಂಬಿ ಖರ್ಜೂರ ಕೆಜಿಗೆ 1000 ಇರುತ್ತೆ. ಅದನ್ನೆಲ್ಲ ದಿನ ತಿನ್ನಕತ್ತದ. ಅದು ಸರಿ, ನಾನು ನಮ್ಮನೇಲಿ ಮದ್ವೆಗೆ ಮುಂಚೆ ಇದನ್ನೆಲ್ಲ ತಿಂತಾನೆ ಇರ್ಲಿಲ್ವಲ್ಲ. ಸರಿಯಾಗಿ ಕೇಳಿದೆ ಮಾಲಾಶ್ರೀ. ಅದೇನು ಉತ್ತರ ಕೊಡ್ತಾಳೋ ನಿಮ್ಮವ್ವ ನೋಡೋಣ ಈಗ. ಮಗಳೇ, ತವ್ರ ಮನೆ ಲೆಕ್ಕನೇ ಬೇರೆ, ಗಂಡನ ಮನೆ ಲೆಕ್ಕನೇ ಬೇರೆ. ಗಂಡನ ಮನೇಲಿ ಹೊಸ ಜೀವನ ಶುರು ಆಗುತ್ತೆ ಮಗಳೇ. ಇಲ್ಲಿ ಸೂತ್ರಗಳನ್ನ ಪಾಲಿಸ್ಬೇಕು ನೀನು. ನನ್ನ ಬೀಟಿ 6ನ 3 ಮಾಡೋದಲ್ಲಿ 3ನ 6 ಮಾಡೋದಲ್ಲಿ ಎಕ್ಸ್ಪರ್ಟ್ ಅನ್ಸುತ್ತೆ. 3ನೇ ಸೂತ್ರ ಏನಮ್ಮ? ನೋಡು ಮಗಳೇ, ನಾನು ಸೂತ್ರಗಳು ಹೇಳ್ತಾ ಹೋಗ್ತೀನಿ, ನೀ ಕೇಳಬೇಕು ಅಷ್ಟೇ. ತಿರುಗಿಸಿ ಮುರುಗಿಸಿ ನನಗೆ ಪ್ರಶ್ನೆ ಕೇಳ್ತಿದೀಯಲ್ಲ. ಆಯ್ತಾಯ್ತು, ಕೇಳಲ್ಲ, ಹೇಳಮ್ಮ. ಸೂತ್ರ ನಂಬರ್ 3. ನಿಮ್ಮ ಅತ್ತೆ ನಿನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಡುಗೆ ಮಾಡು ಅಂದರೆ ಅಡುಗೆ ಮಾಡಲ್ಲ ಅನ್ಬೇಡ. ಉಪ್ಪು ಹುಳಿ ಖಾರನ ಹೆಚ್ಚು ಕಮ್ಮಿ ಹಾಕ್ಬಿಡು. ಅವಾಗ ಅವರೇ ತಿನ್ನಕ್ಕಾಗ್ದೇನೆ ಅಯ್ಯೋ ನೀನು ಅಡುಗೆ ಮಾಡಬೇಡ ಮಾಲ, ನಾನೇ ಮಾಡ್ಕೊತೀನಿ ಅಂತ ಮಾಡ್ಕೊತಾರೆ. ಅಮ್ಮ, ನೀನು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲಮ್ಮ. ಈ ಮನೇಲಿರೋರೆಲ್ಲ ನನ್ನವರಮ್ಮ. ಅವ್ರಿಗೆಲ್ಲ ಚೆನ್ನಾಗಿ ಅಡುಗೆ ಮಾಡಿಕೊಡ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅಲ್ವಾ ಮಗಳೇ? ನಿನ್ನ ಜವಾಬ್ದಾರಿ ಇರೋದು ನಿನ್ನ ಗಂಡ ನಿನ್ನ ಮಗ ಇಬ್ಬರೇನೆ. ಬೇರೆಯವ್ರು ಕಟ್ಕೊಂಡು ನಿನ್ಗೇನು? ನಾನು ಹೇಳ್ದಷ್ಟ ಮಾಡು ಅಂದೆ. ಅವ್ವ, ನಿನ್ನ ನಾಲ್ಗೆ ಸೇದಾಗರೆ ಏನೇ ಮಾತಾಡ್ತಿದೀಯಾ? ನಿನ್ನ ಮಗಳಿಗೆ ಗಂಡ ನಾನು ಎತ್ತು ಒತ್ತು ಸಾಕ್ತೇನೆ ಬಂದ್ಬಿಟ್ನಾ? ಸೂತ್ರ ನಂಬರ್ 4. ಇದು ತುಂಬ ದೊಡ್ಡ ಮನೆ ಮಗಳೇ. ಇದನ್ನು ಕಸ ಗುಡಿಸ್ಬೇಕು ಅಂದರೆ ಅರ್ಧ ದಿನನೇ ಆಗೋಯ್ತದೆ. ನಿಮ್ಮ ಅತ್ತೆ ಕಸ ಗುಡಿಸಿ ಒರೆಸು ಅಂದರೆ ಒಂದು ಮೂಲೆ ಗೂಡಿಸು, ಒಂದು ಮೂಲೆ ಬಿಟ್ಬಿಡು. ಆಮೇಲೆ ಕಸ ನೋಡೋಕ್ಕಾಗ್ದೇನೆ ನಿಮ್ಮ ಅತ್ತೆನೇ ಗುಡಿಸ್ಕೊತಾಳೆ. ಬಾಳಿ ಬದುಕಬೇಕಾಗಿರೋ ಮಗಳಿಗೆ ಭಾಳ ಒಳ್ಳೆ ಬುದ್ಧಿನ ಹೇಳ್ಕೊಡ್ತಿದೀಯ ಬಿಡು ತಾಯಿ ನೀನು. ಆಯಿತು. ಆಮೇಲೆ ಸೂತ್ರ ನಂಬರ್ 5. ನೀನು ತಿಂಗಳಿಗೊಂದ್ಸಲ ನಂಗೆ ಹೊಟ್ಟೆ ನೋವು ನಡು ನೋವು ಅಂತ ಸುಮ್ಮನೆ ಮಲ್ಕೊಬಿಡು. ಆವಾಗ ನಿಮ್ಮ ಅತ್ತೆ ಮಾವ ಏನು ಮಾಡ್ತಾರೆ, ನಿನ್ನ ಗಂಡನ ಕೈಲಿ ದುಡ್ಡು ಕೊಟ್ಟು ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ತಾರೆ. ಆವಾಗ ಸಿಟಿಲಿ ಪಿಕ್ಚರ್ ನೋಡ್ಕೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಸಂಜೆ ಅಂತ ಮಜಾ ಮಾಡ್ಕೊಂಡು ಬನ್ನಿ. ಬಂದು ಪುನಃ ನಂಗೆ ನಡು ನೋವು ಹೊಟ್ಟೆ ನೋವು ಅಂದ್ಬಿಟ್ಟು ಸುಮ್ಮನೆ ಮಲಗ್ಬಿಡು ಮಗಳೇ. ಅವ್ವ, ಇನ್ನು ಏನೇನು ಐಡಿಯಾ ಇಟ್ಟವಳೆ ಇವಳು ತಲೆ ಒಳಗಡೆ. ಅಮ್ಮ, ನಾನು ನಿನ್ನ ಮನೇಲಿದ್ದಾಗ ಏನು ಕೇಳಿದ್ರು ದುಡ್ಡು ಖರ್ಚು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಡ್ತಿದ್ದೆ. ಇವಾಗ ಯಾಕೆ ಹಿಂಗೆ ಹೇಳ್ಕೊಡ್ತಾ ಇದೀಯಾ? ಅಯ್ಯೋ, ಏನು ಮಗಳೇ ನೀನು ಸೂಕ್ಷ್ಮಗಳನ್ನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ. ನಮ್ಮನೆ ಕತೆ ಬಿಡು. ಇವಾಗೇನು ನೀನು ಗಂಡನ ಮನೇಲಿದೆಯಾ? ಇಲ್ಲಿದ್ದು ಮಾತಾಡೋಣ. ನಿಮ್ಮ ಅತ್ತೆ ಮಾವ ನಿನ್ನ ಮೈದನ ದುಡ್ಡನ್ನ ಖರ್ಚು ಮಾಡು, ನಿನ್ನ ಗಂಡನ ದುಡ್ಡು ಖರ್ಚು ಮಾಡಬೇಡ. ಅಲ್ಲ, ನನ್ನ ಬೀಟಿ ತಿನ್ನೋಳಿಗೆ ಇಷ್ಟೊಂದು ಮನ್ಮರುಕ್ ಬುದ್ಧಿ ಇದೆ. ಆದರೆ ಪಾಪ ನನ್ನ ಸೊಸೆಗೆ ಇವಳು ಬುದ್ಧಿಲಿ ಒಂದು ಬುದ್ಧಿನೂ ಬಂದಿಲ್ವಲ್ಲ. ಯಾಕೆ ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ತಂದಿಲ್ಲ? ವಾಷಿಂಗ್ ಮಿಷಿನ್ ಇದೆ ಅಮ್ಮ, ಅದೇನೋ ಪ್ರಾಬ್ಲಮ್ ಆಗಿ ಕೆಟ್ಟೋಗಿದೆ. ಅದಕ್ಕೆ ಅತ್ತೆ ಇನ್ನೊಂದು ತರಿಸ್ಬೇಕು ಅಂತಿದ್ರು. ಅದಕ್ಕೆ ನಾನು ಮತ್ತೆ ಅದಕ್ಕೆ 40-50 ವೇಸ್ಟ್ ಮಾಡೋದತ್ತೆ. ನಾನೇ ಒಗಿತೀನಿ ಬಿಡಿ ಅಂದ್ಬಿಟ್ಟು ತರ್ಸಕ್ಕೆ ಬಿಟ್ಟಿಲ್ಲ. ಅಯ್ಯೋ, ಎಂಥ ದಡ್ಡಿನಿ ನೀನು. ಅವರೇ ತರಿಸ್ತೀನಿ ಅಂದ್ರೆ ಬೇಡ ಅಂದಿದೆಯಲ್ಲ. ನಿಮ್ಮ ಮನೇಲಿ ಹೊಸಿ ಜನ ಇದ್ದಾರೆ, ಅಷ್ಟು ಬಟ್ಟೆನೂ ಒಗೆಯೋಕ್ಕೆ ಸುಸ್ತಾಗಲ್ವ ಮಗಳೇ? ಹಾಗೇನಿಲ್ಲಮ್ಮ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅತ್ತೆನೇ ಬಟ್ಟೆನೆಲ್ಲ ನೆನೆಸ್ಬಿಟ್ಟಿರ್ತಾರೆ. ನಾನು ತಿಂಡಿ ಎಲ್ಲ ಮುಗಿದ್ಮೇಲೆ ಕುತ್ಕೊಂಡು ಎಲ್ಲನೂ ಒಗೆದ್ಬಿಟ್ಟು ಒಣಗಾಕ್ಬಿಡ್ತೀನಿ. ನೆನೆಸ್ತೆ ಏನು ಮಾಡ್ತೇವೆ ನಿಮ್ಮ ಅತ್ತೆ? ಧರ್ಮಕ್ಕೆ ಎಮ್ಮೆ ಕೊಟ್ರೆ ಅಲ್ಲಿ ಕಿರಿಸ್ ನೋಡ್ತಿದ್ರಂತೆ, ಹಂಗಾಯ್ತು ನೋಡು ನಿನ್ನ ಕತೆ. ಅವ್ರು ನೆನೆಸ್ತಾರೆ ಅಂತ ನೀನು ಯಾಕೆ ಒಗಿತೀಯಾ? ನಾನು ಒಗೆಯಲ್ಲ, ವಾಷಿಂಗ್ ಮಿಷಿನ್ ತಂದ್ಕೊಡಿ ಅಂತ ಕೇಳು. ಅದೇನು ಕೇಳೋಕ್ಕಾಗುತ್ತಮ್ಮ, ನಾನೇ ತರಿಸ್ಬೇಡಿ ಅಂತ ಹೇಳಿದ್ದೀನಿ. ಸೂತ್ರ ನಂಬರ್ 6. ನೀನು ಬಟ್ಟೆ ಒಗಿಬೇಕಾದ್ರೆ ಅರ್ಧ ಕೊಳೆ ಹೋಗ್ಬೇಕು, ಅರ್ಧ ಕೊಳೆ ಹೋಗ್ಬಾರ್ದು. ಆ ಥರ ಅರ್ಧಂಬರ್ಧ ಮಾಡಿ ಇಡು. ಇನ್ನೊಂದು ವಾರಕ್ಕೆ ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬರುತ್ತೆ. ಅವ್ವ, ನಂಗೆ ಬರ್ತಿರೋ ಕೋಪಕ್ಕೆ ನಾನು ಬೀಗ್ತಿನ ಬಟ್ಟೆ ಒಗ್ದಂಗೆ ಒಗ್ದಾಕ್ಬಿಡ್ಲ ಅನ್ನಿಸ್ತಿದೆ. ಸರಿ ನಮ್ಮ ಮುಂದಿನ ಸೂತ್ರ ಏನು ಅಂತ ಹೇಳ್ತೀಯಾ? ಸೂತ್ರ ನಂಬರ್ 7. ನೀನು ತಿಂಗಳಿಗೊಂದ್ಸಲ ಪಾರ್ಲರ್ಗೆ ಹೋಗ್ಲೇಬೇಕು, ಮಿಸ್ ಮಾಡಬೇಡ. ನೀ ಪಾರ್ಲರ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು? ನಿನ್ನ ಗಂಡನ ಜೇಬಿಂದ ದುಡ್ಡನ್ನ ಕತ್ತರಿಸ್ಬೇಕು. ಹಂಗಾಗಬೇಕಾದ್ರೆ ನೀನು ನಿನ್ನ ಗಂಡನ ಬಿಗಿಯಾಗಿ ಇಟ್ಕೋಬೇಕು. ನಿನ್ನ ಗಂಡನಾರು ಕೊಡಲಿ, ನಿಮ್ಮ ಅತ್ತೆ ಮಾವನಾರು ಕೊಡಲಿ, ಪಾರ್ಲರ್ಗೆ ಹೋಗೋದು ಮಾತ್ರ ಮಿಸ್ ಮಾಡಬಾರ್ದು ನೀನು, ಆಯಿತಾ? ಕೇಳಿಸ್ಕೊಂಡ್ರಾ? ತಿಂಗಳಿಗೊಂದ್ಸಲ ಪಾರ್ಲರ್ಗೆ ಹೋಗ್ಬೇಕಂತೆ. ಅಲ್ಲಿ ಮುಖ ತೊಳಸ್ಕೊಂಡು ಉಪ್ಪು ಕೆರೆಸ್ಕೊಂಡು ಬರೋಕ್ಕೆ. ಯಾಕೆ ನಾವು ಯಾರು ಪಾರ್ಲರ್ಗೆ ಹೋಗಲ್ಲ? ನಾವೇನು ಚೆನ್ನಾಗಿಲ್ವಾ? ಒಂಚೂರು ಮೊಸರು ಕಡಲೆ ಹಿಟ್ಟು ಹಾಕೊಂಡು ಮುಖ ತೊಳ್ಕೊಬಿಟ್ರೆ ಮುಖ ಪಳ ಅಂತದೆ. ಎಲ್ಲೋ ನನ್ನ ಬೀಗ್ತಿನೂ ಹೋಯ್ತಾಳೆ ಅನ್ಸುತ್ತೆ. ಅದಕ್ಕೆ ಒಳ್ಳೆ ಶೇವಿಂಗ್ ಮಾಡಿರೋ ಕೋತಿ ಥರ ಅದೇ ಮುಖ. ಮುಂದಿನ ಸೂತ್ರ ಯಾವ್ದಮ್ಮ? ಸೂತ್ರ ನಂಬರ್ 8. ನೀನು ಮನೇಲಿ ತಿಂಡಿ ಅಡುಗೆಗಳು ಮಾಡಿದಾಗ ಎಲ್ಲರಿಗೂ ಊಟಕ್ಕೆ ಹಾಕ್ಬಿಟ್ಟು ಲಾಸ್ಟ್ಗೆ ಊಟ ಮಾಡ್ತೀನಿ ಅಂತಿರ್ಬೇಡ ಮಗಳೇ. ಅಕಸ್ಮಾತ್ ಉಳಿಲಿಲ್ಲ ಅಂದರೆ ಹೊಟ್ಟೆ ಹಸ್ಕೊಂಡು ಮಲ್ಕೋಬೇಕಾಗತ್ತೆ. ಅಡುಗೆ ಆಗಲಿ ತಿಂಡಿ ಆಗಲಿ ಮಾಡಿದ ತಕ್ಷಣ ಫಸ್ಟ್ ನೀನು ಊಟ ಮಾಡ್ಕೊಬಿಡು, ಆಮೇಲೆ ಮನೆಯವ್ರ ವಿಚಾರ, ಆಯಿತಾ? ಯಾರಿಗಾದ್ರೂ
ಏನಾದ್ರು ಮನೆ ಹಾಳು ಮಾಡೋಕ್ಕೆ ಏನಾದ್ರು ಐಡಿಯಾ ಬೇಕಾದ್ರೆ ನನ್ನ ಬೀಗ್ತಿ ಹತ್ರನೇ ಬನ್ನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ. ನೋಡು ಮಗಳೇ, ಇಷ್ಟಕ್ಕೆ ಮುಗಿದೋಗಲ್ಲ ಜೀವನ. ನನಗೆ ಏನೇನು ನೆನಪಾಗ್ತದೋ ಅದನ್ನೆಲ್ಲ ಫೋನಲ್ಲಿ ಹೇಳ್ತಾ ಇರ್ತೀನಿ ನಿನಗೆ. ನೀನು ಅದನ್ನೆಲ್ಲ ಫಾಲೋ ಮಾಡಬೇಕು. ಆಮೇಲೆ ನೆಂಟರುಗಳು ಬರ್ತಾರಲ್ಲ ನಿಮ್ಮ ಮನೆಗೆ, ನಿಮ್ಮ ಅತ್ತೆ ಮಾವಂದು ದೊಡ್ಡ ಬಳಗ. ನೆಂಟರುಗಳು ಬಂದಾಗ ತುಂಬ ಕೆಲಸ ಮಾಡೋಕ್ಕೆ ಹೋಗಬೇಡ. ಅವ್ರು ಬಂದಾಗ ನಂಗೆ ಅದನ್ನೋ ಇದನ್ನೋ ಅಂತ ಸುಮ್ಮನೆ ರೂಮಲ್ಲಿ ಮಲ್ಕೊಬಿಡು. ಬೇಕಾದ್ರೆ ನಿಮ್ಮ ಅತ್ತೆ ಮಾಡ್ಕೊಳ್ಳಿ, ನಿಂಗೇನು. ಪಾಪ ಮಾಲಾಶ್ರೀ ಮನೆಗೆ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳ ತಲೆಯಲ್ಲಿ ಯಾಕೆ ಇಲ್ಲದೆ ಇರೋದೆಲ್ಲ ತುಂಬ್ತಾ ಇದ್ದಾಳೆ ಅವರಮ್ಮ. ಈ ನನ್ನ ಬೀಗ್ತಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಒಂದ್ಸಲ ನನ್ನ ಹತ್ರ ಮಾತಿಗೆ ಸಿಗಾಕೊಳ್ಳಿ, ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ. ಇನ್ನು ಕನಸಲ ಚಾಳಿ ಹೇಳ್ಕೊಡ್ಬಾರ್ದು ಯಾರಿಗೂ, ಹಂಗೆ ಮಾಡ್ತೀನಿ. ಅಮ್ಮ, ನಿನ್ನ ಸಂಸಾರ ಸೂತ್ರಗಳೆಲ್ಲ ಮುಗಿತಾ? ಅಪ್ರೂಪಕ್ಕೆ ಮಗಳ ಮನೆ ಬಂದಿದ್ಯಾ? ಸಂತೋಷವಾಗಿ 2 ದಿನ ಇದ್ದು ಕಾಲ ಕಳೆದು ಹೋಗಮ್ಮ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಈ ಮನೇಲಿ ನಾನು ತುಂಬ ಸಂತೋಷವಾಗಿದ್ದೀನಿ ಗೊತ್ತಾ. ನೋಡು ಮಗಳೇ, ನೀನು ಇನ್ನೂ ಚಿಕ್ಕವಳು. ನೀನು ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೆಲ್ಲ ಮಾಡ್ತೀಯಾ ಇಲ್ವಾ? ಆಯಿತು, ಮಾಡ್ತೀನಿ ಬಿಡಮ್ಮ, ನೀನು ಆರಾಮಾಗಿರು. ನಮ್ಮಮ್ಮ ನನ್ನ ಮೇಲೆ ಪ್ರೀತಿ ಈ ಥರ ಹೇಳ್ತಾ ಇದ್ದಾರೆ ಅನಿಸುತ್ತೆ. ಆದರೆ ಒಳ್ಳೆ ಮನೆಗೆ ನಾನು ಸೊಸೆಯಾಗಿ ಬಂದು ಸೇರಿದ್ದೀನಿ. ನಮ್ಮ ಅತ್ತೆ ಮಾವ, ನನ್ನ ಗಂಡ, ನನ್ನ ಮೈದ್ನ, ನಮ್ಮ ಅಜ್ಜಯ್ಯ, ನನ್ನ ಮಗನ ಜೊತೆ ನಾನು ತುಂಬ ಸಂತೋಷವಾಗಿದ್ದೀನಿ. ಜೀವನ ಮಾಡೋಕ್ಕೆ ಬೇಕಾಗಿರೋದು ಯಾವುದೇ 8 ಸೂತ್ರಗಳಲ್ಲ, ಮನಸ್ಸಿಂದ ಬರೋ ಪ್ರೀತಿಯಿಂದ ಜೀವನ ಚೆನ್ನಾಗಿರುತ್ತೆ. ಐ ಲೈಕ್ ಯು ಸೋ ಮಚ್. ಮಾಲಾಶ್ರೀ, ನೀನು ಮನಸ್ಸಲ್ಲಿ ಮಾತಾಡ್ಕೊಂಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ನಿನ್ನ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ ಅಮ್ಮ. ನಿಮ್ಮಮ್ಮ ಅಷ್ಟೊಂದು ಚಾಡಿ ಮಾತು ಹೇಳ್ಕೊಟ್ರುವೆ ನೀನು ಈ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ. ಈ ಮನೆಯಲ್ಲಿ 100 ಕಾಲ ಬಾಳಿ ಬದುಕು ಮಗಳೇ, ನಿಂಗೆ ಒಳ್ಳೇದಾಗಲಿ. ಶಾಂತಿ, ನಿನಗೆ ತುಂಬ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಅವಳನ್ನ ನಿನ್ನ ಮಗಳ ಥರ ನೋಡ್ಕೊ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮದು ಫ್ರೀ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮಗೆ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು.